ದುಃಖ. ಒಂದು ಕಡೆ ಯಾಕಂದರೆ ಅವರು ನಮ್ಮ ಭವಿಷ್ಯನ ಬಾಬಾ ಸಾಹೇಬ್ ರೂಪಿಸಿ ನಮಗೆ ಜೀವ ಕೊಟ್ಟು ಹೋಗಿದ್ದಾರೆ. ಆದರೆ ಬಾಬಾ ಸಾಹೇಬರನ್ನ ಪ್ರತಿಯೊಂದು ದಿನ ಅಲ್ಲ, ನಾವು ಬದುಕಿರೋವರೆಗೂ ಮುಂದೇನೂ ಅಷ್ಟೇ ಬಾಬಾ ಸಾಹೇಬರನ್ನ ನಾವು ಅವರ ಪಾದಗಳಕ್ಕೆ ಪೂಜೆ ಮಾಡಿ ಅವರ ಆಸೆಗಳು, ಅವರು ಕನಸು ಏನಿತ್ತೋ ಅದನ್ನು ಆ ದಾರಿಯಲ್ಲಿ ಹೋಗ್ಬೇಕು ಅಂತೇಳಿ ನಾವು ಇಷ್ಟಪಡ್ತೀವಿ. ಯಾಕಂದರೆ ಇವತ್ತು ಬಾಬಾ ಸಾಹೇಬರು ಇಲ್ಲ ಅಂದಿದ್ರೆ ಇವತ್ತು ಇಡೀ ಭಾರತ ದೇಶದಲ್ಲಿ ಯಾರೂ ಕಣ್ಣೆತ್ತಿ ತಿರ್ಗೋ ಆಗ್ತಾಯಿರಲ್ಲ, ನಾವು ಯಾರೂ ಈ ಮಟ್ಟಕ್ಕೆ ಬೆಳೆಯೋಕ್ಕೂ ಆಗ್ತಾಯಿರಲ್ಲ. ಯಾಕಂದರೆ ಪ್ರತಿಯೊಂದು ಶಿಕ್ಷಣ ಆಗಿರ್ಬೋದು, ಒಂದು ಅಧಿಕಾರಿಗಳಾಗಿರ್ಬೋದು, ಇವತ್ತು MLA CM ಎಲ್ಲ ಆಗಿದ್ದಾರೆ. ಎಲ್ಲ ಬಾಬಾ ಸಾಹೇಬರು ಕೊಟ್ಟಿರೋ ಋಣದಿಂದ ಇವತ್ತು ವಿಧಾನಸೌಧದಲ್ಲಿ ಎಲ್ಲ ಕಚೇರಿಗಳಲ್ಲಿ ಪೂಜೆ ಮಾಡ್ಬೇಕಂತ ಹೇಳ್ತಿದ್ದೀವಿ ನಾವು. ಯಾಕಂದರೆ ಅಧಿಕಾರಿಗಳು ಅಷ್ಟೇ ಪ್ರತಿಯೊಂದು ಮನೆಯಲ್ಲಿ ಬಾಬಾ ಸಾಹೇಬ್ರ ಫೋಟೋ ಇಕ್ಕಿ ಪೂಜೆ ಮಾಡ್ಬೇಕು ಈ ದಿನ. ಯಾಕಂದರೆ ಬಾಬಾ ಸಾಹೇಬ್ರು ಇಲ್ಲಾಂದರೆ ಇಡೀ ಭಾರತ ದೇಶನೇ ನಾವು ಶೂನ್ಯ ಆಗಬೇಕಾಯಿತು. ನಾವು ತುಂಬ ಯಾಕಂದರೆ ಜೀತಗಳು ಮಾಡ್ಕೊಂಡು ಕೂಲಿ ಮಾಡ್ಕೊಂಡು ಇರಬೇಕಾಯ್ತು. ನಾವು ಯಾರೂ ಆಗ್ತಾ ಇರಲ್ಲ, ಒಂದು MLA ಒಂದು ಇದಾಗಕ್ಕೂ ಆಗ್ತಾ ಇರಲ್ಲ. ಇವತ್ತು ಬಾಬಾ ಸಾಹೇಬರಿಂದ ಎಲ್ಲ ಅನುಕೂಲಗಳು ನಾವು ಪಡ್ಕೊಂಡಿದ್ದೀರಿ. ಅದರಿಂದ ನಾವು ಬಾಬಾ ಸಾಹೇಬ್ರ ದಾರಿಯಲ್ಲಿ ನಡೀತಾ ಏನಿವತ್ತು ನಾವು ಎಲ್ಲ ಬೆಳಗ್ಗೆ ನಮ್ಮ ಮನೆಯಲ್ಲಿ ಬಾಬಾ ಸಾಹೇಬ್ರ ನೈಟ್ 12 ಗಂಟೆಗೆ ಪೂಜೆ ಮಾಡ್ಕೊಂಡು ಇವತ್ತು ವಿಧಾನಸೌಧಕ್ಕೆ ಬಂದಿದ್ದೀರಿ. ಇಲ್ಲಿ ಮುಗಿಸ್ಕೊಂಡು ಇನ್ನೂ ಕೆಲವು ಕಡೆ ಪೂಜೆಗಳು ಇಟ್ಕೊಂಡಿದ್ದೀರಿ. ನಾವು ಅದನ್ನು ಮಾಡ್ತಾ ಏನಿವತ್ತು ನಾವು ಇವತ್ತು ಬಂದು ಬಾಬಾ ಸಾಹೇಬರು ಒಂದು ಖುಷಿ, ಒಂದು ಕಡೆ ನೋವು. ಯಾಕಂದರೆ ನಾವು ಅವರ ನಳ್ಳಲ್ಲಿ ಬದುಕ್ತಾ ಇದ್ದೀರಿ ನಾವು. ಅದರಿಂದ ಇಡೀ ಭಾರತ ದೇಶಕ್ಕೆ ಅವರು ಹೊರಗೆ ಅವರ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ಹೇಳ್ತಾ ನಾನು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಎಲ್ಲರಿಗೂ ಈ ಭಾರತ ದೇಶಕ್ಕೆ ಎಲ್ಲರಿಗೂ ಜೈ ಭೀಮ್ ಹೇಳ್ತಾ ಡಾಕ್ಟರ್ BL ವೆಂಕಟೇಶ್, ಬೆಂಗಳೂರು, ದಲಿತ ಸಂಘ ಭೀಮಾ ಮಾರ್ಗ ಅಂತ ಹೇಳ್ತಾ